ಓಕೆ ಅಂಕಲ್. ಬರ್ತಾ ಇದ್ದೀನಲ್ಲ. ಅಯ್ಯೋ, ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸೋದೇ ಇಲ್ಲ. ಸ್ವಲ್ಪ ಈ ಕಡೆ. ಅಯ್ಯೋ, ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನಣ್ಣ ಎದುರುಗಡೆ ಇರೋ ಫಿಗರ್ ಕಾಣೋದು. ಅದನ್ನ ನಾನು ತಕ್ಕತ್ತೀನಿ, ನೀನ್ ಸ್ವಲ್ಪ ಮುಚ್ಕೋ. ಅವ್ವ, ಬಟ್ಟೆನೆಲ್ಲ ಚೆನ್ನಾಗಿ ತಿಕ್ಕಿಸ್ಕೊಂಡ್ ಬಂದೀವಿ ನಿಮ್ದ. ಹೊಸಿ ಸರಿಯಾಗೈತ ನೋಡ್ಕೊಂಬಿಡಿ. ಏ ವಿಷಯ ಬಾಯ್ಲಿ, ನನ್ ಬಟ್ಟೆ ಎಲ್ಲೋ? ಅಣ್ಣ, ನಾನು ಏನ್ ಹೇಳಣ್ಣ, ಒಂದ್ ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಅವನ್ ಮನೆ ಹಾಳಾಗೋಗ ಪೆಟ್ಟಿಗೆ ಚೆನ್ನಾಗ್ ಕಾವಾಗಿದ್ದ. ಅವನ್ ಯಾವ್ದೋ ಅಜ್ಞಾನದಲ್ಲಿ ನಿನ್ ಬಟ್ಟೆ ಮೇಲೆ ಮಡಗ್ಬಿಟ್ಟವ್ನೆ. ಎಲ್ಲ ಸುಟ್ಟೋಗಿ ಮಾತ್ರ ಉಳ್ದೈತೆ. ಬೇವಸ್ಥಿನಲ್ಲಿ ಮಗನ್ ತಗೊಂಡ್ಬಂದು ತಗೊಂಡಣ್ಣ. ಇದಿಷ್ಟೇ ನಿನ್ ಪುಣ್ಯ. ಬರ್ತಿದ್ಗಣ್ಣ, ಮುದ್ಗಡೆ ಮುಚ್ಚತ್ತಿಗೆ ಮಾತ್ರ ಮರಿಬೇಡ ಕಣಣ್ಣ. ಅಂಕಲ್, ಇದೇನಿದು ಅಂಕಲ್? ನಾಯಿ ಬೆಲ್ಟ್. ವಾವ್, ಜಸ್ಟ್ ಎ ಮಿನಿಟ್ ಅಂಕಲ್. ಒಂದು ಫೋಟೋ ತೆಗಿತೀನಿ, ಓಕೆ? ಅಯ್ಯಮ್ಮ, ನೀನು ತಮಾಷೆ ಮಾಡಬೇಡ. ಕಳ್ಳನ ಮಗನ್ ತಂದು ಅಮ್ಮ ತಾಯಿ, ಒಂದ್ 2 ರೂಪಾಯಿ ಬಿಸಿ ಹಾಕಿ ಬುದ್ಧಿ. ಮಾ ತಾಯಿ, ಏಯ್, ಈ ಬಟ್ಟೆ ಯಾರೋ ಕೊಟ್ಟಿದ್ ನಿನಗೆ? ಯಾರೋ ಪುಣ್ಯಾತ್ಮ ದೇವ್ರ ಬಂದಾಗ ಬಂದು ಈ ಬಟ್ಟೆ ಕೊಟ್ಬಿಟ್ಟು ಹೋದ ಸಮಯ. ಕಾಲರ್ ಏನಾಯ್ತು? ಅವ್ರ ಮನೆ ನಾಯಿಗ್ ಬೇಕು ಅಂದ, ನಾನೇ ದಾನ ಮಾಡ್ದೆ. ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಭಿಕ್ಷೆ ಕೊಡಕ್ಕೂ ಯೋಗ್ಯತೆ ಬೇಕು. ಕಂಜೂಸ್ ನನ್ ಮಗ, ಕಂಜೂಸ್ ನನ್ ಮಗ, ಕಂಜೂಸ್.